ನಮಸ್ತೆ ಸಮಸ್ತ ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಪ್ರತಿ ಸಲದಂಗ ಈ ಸರ್ತಿಯು ನಾನು ಒಂದು ವಿಶೇಷವಾದ ದೇವಸ್ಥಾನ ನಿಮ್ಗ ಪರಿಚಯ ಮಾಡ್ಕೊಡ್ಲಿಕ್ಕೆ ಬಂದೀನಿ. ನಾವೀಗಿರೋದು ಬಾಗಲಕೋಟೆ ಜಿಲ್ಲಾ ಇಲ್ಕಲ್ ವ್ಯಾಪ್ತಿಯೊಳಗ ಬರುವಂತಹ ತಾರಿವಾಳ ಮಾರುತೇಶ್ವರ ದೇವಸ್ಥಾನದೊಳಗ. ಎಲ್ಲಾ ಊರೊಳಗ ಒಂದೊಂದ್ ದೇವಸ್ಥಾನ 11 ದೇವ್ರದ್ ಇದ್ದ ಇರ್ತದ. ಆದ್ರ ತಾರಿವಾಳದೊಳಗ ಇರುವಂತಹ 11 ದೇವರ ದೇವಸ್ಥಾನ ವಿಶೇಷವಾಗಿದೆ. ಆಮೇಲೆ ಈ ಮಾರುತಿ ಬಹಳ ಜಾಗೃತ ಅದರಿ. ಇದು ಇಲ್ಲಿ ಇರುವಂತಹ ಮಾರುತೇಶ್ವರ ಉದ್ಭವ ಮೂರ್ತಿ ಆಗ್ಯದರಿ. ಇದು ತಾಳಿವಾಳದೊಳಗ ಉತ್ತರ ದಿಕ್ಕಿಗೆ ಇರುವಂತಹ ಡಬ್ಬಗಳ್ಳಿ ಪೊದೆಯೊಳಗ ಉದ್ಭವಿಸದಂತ ಮಾರುತೇಶ್ವರ ದೇವ್ರು. ಈ ದೇವ್ರ ದರ್ಶನಕ್ಕ ನಾವೀಗ ಒಳಗ್ ಹೋಗೋಣಂತ ಬರ್ರಿ. ಈಗ ನಾವು ದೇವಸ್ಥಾನದೊಳಗೆ ಹೋಗಿ ಹನುಮಂತ ದೇವ್ರದ್ದು ದರ್ಶನ ಮಾಡ್ಕೊಳ್ಳೋಣ ಅಂತ.
ಈಗ ಇಲ್ಲಿರುವಂತಹ ಅರ್ಚಕರ ಹತ್ರ ಮಾರುತೇಶ್ವರನ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋಣ ಅಂತ. ಬಾಗಲಕೋಟೆ ಜಿಲ್ಲಾ ತಾಲೂಕು ಇಳಕಲ್ಲು, ಇದು ಇರೋ ಸ್ಥಳ ಅದು ತಾರಿವಾಳ. ಇಲ್ಲಿದು ಮಹಿಮಾ ನಿಮ್ಗೆ ಹೇಳ್ಬೇಕಂದ್ರೆ ಅದು ಸಾಕಷ್ಟು, ಅದು ಒಂದು ದಿವಸದಲ್ಲಿ 2 ದಿವಸ ಆದರೂ ನಿಮ್ಗೆ ಅದು ಹೇಳೋದಂತ ಇದಾಗೋದಿಲ್ಲ. ಕೆಲವೊಂದು ಹೇಳಬೇಕಂದ್ರೆ ಈಗ ಅದು ಆ್ಯಕ್ಚುಲಿ ಹುಳಿ ಮುಟ್ಟಿದ್ದು ಹನುಮಪ್ಪ ಅಲ್ಲಿದೆ. ಇದು ಏನಂದ್ರೆ ಸಾಕ್ಷಾತ್ ಅದು ಉದ್ಭವ ಮೂರ್ತಿಗೆ ಹುಳಿ ಮುಟ್ಟಿದ್ದು ಇದಕ್ಕೆ ಅದು ಬೇರೆ ಬೇರೆ ಇದಾದ. ಇಲ್ಲಿ ಇರೋದು ಹನುಮಪ್ಪ ಇದೆ ನೋಡ್ರಿ, ಇದು ಇದೆ ಗಂಜಾಳ ಅಂತ ಒಂದು ಹಳ್ಳಿ. ಈ ಹನುಮಪ್ಪಂದು ಹೇಳಿದಾರಲ್ಲ, ಈಗ ಆ ಹನುಮಪ್ಪನ ಬಂದು ಇಲ್ಲಿ ಬಂದು ಇಟ್ಕೊಂಡು ತೊಗೊಂಡು ಹೋಗಕ್ಕೆ ಅವಕಾಶ ಆಗಲಿಲ್ಲ ಅವ್ರಿಗೆ. ಅದು ಹನುಮಪ್ಪ ಇಲ್ಲಿ ಒಟ್ಟು ಅದು ಇಲ್ಲೇ ಇರಬಂಥದ್ದು ಅವ್ರದ್ದು ಏನದಿತ್ತು ನನಗೆ ಗೊತ್ತಿಲ್ಲ. ಈ ಹನುಮಪ್ಪ ಇಲ್ಲೇ ಉಳಿದು ಇದು ಉದ್ಭವ ಮೂರ್ತಿ ಇದೆ. ಉದ್ಭವ ಮೂರ್ತಿ ಅಂದ್ರೆ ಬಲ ಹುಳಿ ಮುಟ್ಟಿದ ಇದಲ್ಲ, ದೇವರಲ್ಲ, ಉದ್ಭವ ಮೂರ್ತಿ ಇದು. ಏನೋ ಸಂಕಷ್ಟಗಳು ಏನೋ ನಿಮ್ಮದು ಏನೋ ನಿಮ್ಮದು ಆಸ್ತಿ ಆಗಲಿ, ಯಾವುದೋ ಒಂದು ಬಿಸ್ನೆಸ್ ಆಗಲಿ, ಯಾವುದೋ ನಿಮ್ಮ ತೊಂದರೆಗಳಿಗೆ ಬೇಕಾದ ತೊಂದರೆಗಳಿಗೆ ಬಂದು ಹನುಮಪ್ಪ ನೀನ ಅಪ್ಪ ಅಂತಂದು ನೀವು ಬಂದು ಬೇಡ್ಕೊಂಡ್ರಿ ಅಂದ್ರೆ ಎಲ್ಲ ಥರದ್ದು ನಿಮ್ಗೆ ಇದಾಗುತ್ತೆ. ಇದು ಮಾತ್ರ ನಾನು ಹೇಳೋದಲ್ಲ, ನಿಮ್ಮದು ಬೇಕಾದ ಸಂಕಷ್ಟಗಳಿರಲಿ ಒಂದು ಕ್ಷಣ ಬಂದು ಈ ಕ್ಷೇತ್ರಕ್ಕೆ ಬಂದು ನೀವು ಬೆಳ್ಕೊಂಡು ಹೋದ್ರಿ ಅಂದ್ರೆ ಅದು ಮುಂದಿನ ಅಮಾವಾಸ್ಯೆನಂತೆ ಅದು ಎಲ್ಲ ಕ್ಲಿಯರ್ ಆಗುತ್ತೆ. ಇಷ್ಟು ಮಾತ್ರ ಹೇಳ್ಬೋದು. ಪವಾಡಗಳು ಅಂತೂ ಸಾಮಾನ್ಯ ಅಂತ ಜಗ್ಗ ಅದು ಹೇಳಾರಂಥದ್ದು ಪವಾಡಗಳಿದ್ದಾವೆ. ಒಂದು ಹೇಳ್ಬೇಕಂದ್ರೆ ಇಲ್ಲೇ ಬಾಜು ಹಳ್ಳಿ ಒಂದು 20-30 ಕಿಲೋಮೀಟರ್ ಹಳ್ಳಿದೆ, ಕುರಿ ಕಾಯತ್ತಾನ ಅಂತ. ಅತ್ತಗ ದುಸುಕ್ ಅದು ಏನಂತಾರ, ಕುರಿಗಳು ದುಸ ಸಾಯೋದು, ಅವಾಗ ಕೈಯಾಗ ರೊಕ್ಕ ಹತ್ಲಾರಂಗೆ ಆಗೋದು. ಅವೊಂದು 50 ಕುರಿಗಳಿದ್ದು ಇವತ್ತಿನ ಮಟ್ಟಿಗೆ 20 ಇದ್ದು. ಬಂದು ನಮ್ಮ ಮನೋಬನ ಕಡೆ ಬರೋ ಟೈಮ್ನಾಗ 20 ಕುರಿಗಳಿದ್ದು. ಆತ ಬಂದು ನಮ್ಮನ್ನು ಭೇಟಿ ಆದ, ಹಿಂಗಪ್ಪ ಹೆಂಗೆ ಮಾಡೋದು ಇದಕ್ಕೆ. ಒಬ್ರು ಯಾರೋ ಅವ್ರಿಗೆ ಪರಿಚಯ ಇದ್ದವ್ರು ಹೇಳಿದ್ದಾರೆ, ಇಲ್ಲ ಹನುಮಪ್ಪ ತಾರವಾಳ ಹನುಮಪ್ಪ ಅದನ್ನ ಅವ್ರು ಹೋಗಿ ಕೇಳ್ಕೊಂಬರ್ರಿ ಸ್ವಲ್ಪ, ಅದು ಏನು ಅನ್ನೋದು ಇದು ಮಾಡ್ತಾನೆ. ಬಂದು ಹನುಮಪ್ಪಿಗೆ ಬೇಡ್ಕೊಂಡ, ಹಿಂಗಪ್ಪ ನಮ್ದು ಏನು ಒಟ್ಟ ನಮ್ದು ಎಲ್ಲ ಥರ ಕುರಿಗಳು ಹೋಗ್ಬಿಟ್ಟವು, ಹೆಂಡ್ರು ಮಕ್ಕಳು ಎಲ್ಲ ನಮ್ಮದು ಸಾಕ್ಲಾರಂಥದ್ದಾಗೈತಿ, ಏನು ಮಾಡೋದು. ಬಂದು ನಮ್ಗೆ ಕೇಳಿದ, ಹಿಂಗಪ್ಪ ಹೆಂಗೆ ಎಲ್ಲ ಥರದ್ದು ಪರಿವಾರದವು ಅದಕ್ಕೆ. ಈಗ ನೋಡಪ್ಪ, ನಿಂದು ದುಸ್ಸ ದೀಗಿ ನಿಂದು 1 kg ಎಣ್ಣೆ ತಂದು ಕೊಡು, ಅದರಿಂದ ನಿಮ್ದು ದಿವಸ ಅದು ಹನುಮಪ್ಪನ ಮುಂದೆ ಇದು ಮಾಡ್ತೀವಿ. ಅದರಿಂದ ನಿಮ್ಗೆ ಮುಂದಿನ ಅಮಾವಾಸ್ಯೆ ನಿಮ್ಗೆ ರಿಸಲ್ಟ್ ಬರ್ತಾ ಏನು ಅನ್ನೋದು ಬರ್ತಾ. ಆಯ್ತಪ್ಪ, ನನಗೇನಲ್ಲ 1 kg ಅಲ್ಲ ನನಗೆ ತರೋದಾಗತ್ತ. 4 ಅಮಾವಾಸ್ಯೆ ತಂದು ಕೊಟ್ಟದ. 4ನೇ ಅಮಾವಾಸ್ಯೆಗೆ ಅಲ್ಲವತ್ತು ದೇವ್ರ ಪರೀಕ್ಷೆ ಮಾಡಿದವತ್ತನ್ನ ತನ್ನ ಕಡೆ ಎಲ್ಲ 500-600 ರೂಪಾಯಿದು ಖರ್ಚು. ಶನಿವಾರ ಸಂತೆ ಆಗುತ್ತಿಲ್ಲ, ಅಮ್ಮಿನಿಗೆ ಸಂತೆ, ಅದೇ ಹೋಗಿ ಎಲ್ಲ ಮಾಡ್ಕೊಂಡು ಮರಿ ಮಾರಿ ಇಲ್ಲಿ ಬಂದ. ಮತ್ತು ಅದಕ್ಕೇನಾಯ್ತು, ಅಷ್ಟು ರೊಕ್ಕ ಅದು ಏನಾಗಿತ್ತು, 1 ರೂಪಾಯಿ ಕಿಸೆದಾಗಿಲ್ಲ ಅದು ಎಲ್ಲ ಕಳ್ಕೊಂಡು ಬಿಟ್ಟ. ಆತಗೆ ಅದೃಷ್ಟ ಹೆಂಗೆ ನೋಡು, ಬರ್ಬೇಕಾದ್ರೆ ಅದು ಯಾರೋ ಫ್ರೆಂಡ್ ಅಂತ ಯಾರೋ ಅವರು ಕುರಿಗಾರ ಇರ್ತಾರಲ್ಲ, ಹಿಂಗಂತ ಎಷ್ಟೋ ಕಾಲದ ಟೈಮ್ನಾಗ ರೊಕ್ಕ ಕೊಟ್ಟಿದ್ದಂತ. ಅವತ್ತು ಮುದ್ದಾಮ್ ತಾನ ಬಂದು ಕರೆದು, ಹಿಂಗೆ ತಗೋರಪ್ಪ ಮನೆ ಒಂದು ಕೊಟ್ಟಿದ್ದಲ್ಲ, ಇವಾಗ ನೆನಪಿಲ್ಲ ಅದು, ತಗೋರಪ್ಪ 500 ರೂಪಾಯಿ ತಗೋ ಅಂತ. ಅದ ರೊಕ್ಕ ತೊಗೊಂಡು ಸೀದಾ ಇಲ್ಲಿ ಇದಕ್ಕೆ ಬಂದ, ಇಲ್ಲಿ ನಮ್ಮ ಇಲ್ಕಲಿಗೆ ಬಂದು, ಇಲ್ಕಲಿಂದ ಹಿಂಗಪ್ಪ ನಮ್ದು ಹಿಂಗೆ ಭಾಳ ಎಲ್ಲ ತ್ರಾಸಾಗೈತಿ, 500 ರೂಪಾಯಿ ಐತಿ. ನನಗೆ 500 ರೂಪಾಯಿ ಇಲ್ಲ, ನನಗೆ ಪರಿಚಯ 100 ರೂಪಾಯಿ ಇಟ್ಕೊಂಡು ಓಸು ಇದಕ್ಕೆ ಆಗ್ತಾನೆ ಅಂತಂದು ಬಂದು 1 kg ಇದನ್ನು ಕೊಡಿಸೋದ. ಒಳ್ಳೆ ಅಮಾವಾಸ್ಯೆ ಒಂದೆಲ್ಲ ಅಭಿವೃದ್ಧಿ ಹೆಂಗೆ ಅದು ಅವಾಗ ಬಂದಿದ್ದು ಬರ್ತಾನೆ. ಈಗ ಬರ್ಬೋದು, ಬಂದ್ರಂದು ಅವನ ಬಾಯಿಲೆ ಕೇಳ್ಬೋದು ನೀವು. ಎಷ್ಟು ನೈಸ್ ಅಂದ್ರೆ ಅವು ಪವಾಡದ ವೃತ್ತಿಗೆ ಆಗಿಬಿಡ್ತೇವೆ ಎಲ್ಲ. ಈಗ ಬಂದದ್ದು 20 ಮರಿ ಎಲ್ಲ, ಈಗ ಸದ್ಯಕ್ಕೆ 100 ಮರಿ ಇದದ ಕುರಿಗಳದ. ಅದು ಹೇಳಾರಂತ ಪವಾಡಿಗ ಆ ಲೆಕ್ಕಕ್ಕೆ ಬರ್ತಾನೆ. ಈಗ ಸದ್ಯ ಬಂದ್ರೆ ಅವನ ಪವಾಡನೇ ಬೇರೆ ಹೇಳ್ತಾನ, ತಾನ ಬಾಯಿ ಬಿಟ್ಟು ಹೇಳ್ತಾನ. ಈಗ ಸನಿಯಾಗಿದಾಗ ಬರ್ಬೋದು ಈಗ. ಇಲ್ಲೇ ಧಾರವಾಡ ಹನುಮಪ್ಪ ಅತಿ ಇದರಿಂದ ನೆಚ್ಕೊತಕ್ಕದ್ದು ಭಾಳ ಆತ್ಮೀಯ. ನಾವು ನಡ್ಕೊಂಡ್ರೆ ಅವ ಮಾಡಿ ತೋರಿಸ್ತಾನೆ, ಬಿಟ್ಟಿಲ್ಲ, ಯಾರನ್ನೂ ಕೈ ಬಿಟ್ಟಿಲ್ಲ. ಅದರಿಂದ ಭಕ್ತಿ ಭಾಳ ಜೋರು ಐತಿ. ಅದ್ರದ ನಾವು ಸೇವೆಗೆ ನಡ್ಕೊಂಡ್ರೆ ಅವರು ನಾವು ತಪ್ಪು ತಡಿ ಮಾಡ್ಲಾದ ಹೋದ್ರೆ ನಾವು ಅವ್ರಿಗೆ ಮಾಡಿದ್ರೂ ಕೈ ಬಿಟ್ಟಿಲ್ಲ, ನಡೆಸ್ಕೊಂಡು ಹೋಗ್ತದೆ. ಈಗ ಜಾತ್ರೆ ಯಾವಾಗ? ಹಂಪಿ ಉಣಿ ಜಾತ್ರೆ ಮುಹೂರ್ತ ಹಂಪಿ ಉಣಿ ದಿವಸ ಪ್ರತಿ ವರ್ಷ ಪ್ರತಿ ವರ್ಷ ಹಂಪಿ ಉಣಿಗೆ ಪ್ರತಿ ವರ್ಷ ಜಾತ್ರೆ. ಕಾರ್ತಿಕೋತ್ಸವ, ಕಾರ್ತಿಕ ಇದು ಎಳಮಸಿ
ಪ್ರತಿ ವರ್ಷ ಎಳ್ಳಮ್ಮಸಿ. ಎಳ್ಳಮಸಿ ಕಾರ್ತಿಕ. ಮತ್ತು ಈ ವರ್ಷ ತೇರು ಹೊಸ ತೇರು ಮಾಡ್ಸಕ್ಕೆ ಹಾಕೈತೆ. ಕಟ್ಗೆ ತೇರು ಹೊಸ ಮಾಡ್ಸಕ್ಕೆ ಹನುಮಪ್ಪನಿದ್ದ ಭಕ್ತಲಿದ್ದಾನ ಯಾರಾದರೂ ಅವನಿಗೆ ಸೋತೇ ನಡೀತಾ ಇದ್ದಾರೆ. ಕೆಲವು ಹನುಮಪ್ಪನ ಆಶೀರ್ವಾದ ನಾವು ರಗಡ್ ಕೊಟ್ಟ ಒಟ್ಟು ಕೈ ಹಿಡ್ದ ಅಂದಾಗ ಕೈ ಹಿಡೋದಕ್ಕನ್ರಿ ಪೂರ್ತಿ ಮಾಡಿ ಹನುಮಪ್ಪನ ಕಷ್ಟ ಬಂದ್ರು ಅದಕ್ಕೆ ಒಂದು ದಾರಿ ತೋರ್ಸೋಕಂತ ದಾರಿ ದುಃಖದ ಬಂದು ಖುಷಿ ಹೋಗ್ಬೇಕು ಕುದಿಗೆ ಬಂದ ಚಂದ ಇಲ್ಲಿ ಬಂದ್ರು ಪಾರಗಳು ಮಾಡೋ ಪರಮಾತ್ಮ. ಇಲ್ಲಿ ಇರುವಂತಹ ಇನ್ನೊಂದು ವಿಶೇಷತೆ ಬಗ್ಗೆ ನಾನು ನಿಮಗೆ ಹೇಳ್ತೀನಿ. ಈಗಿಲ್ಲಿ ನಿಮಗ್ ಕಾಣಿಸ್ಲಿಕ್ಕತ್ತದಲ್ಲ ಮೂರ್ತಿ, ಈ ಮೂರ್ತಿಗೆ ಬಾಣಂತಿ ಮೂರ್ತಿ ಅಂತ ಕರೀತಾರ. ಮಕ್ಕಳ ಆಗದೇ ಇರುವಂತಹ ದಂಪತಿಗಳು ಬಂದು ಇಲ್ಲಿ ಹರಕೆ ಹೊತ್ಕೋತಾರ. 1 ವರ್ಷದೊಳಗ ಸಂತಾನ ಫಲ ಲಭಿಸಿದಂತಹ ಹಲವು ನಿದರ್ಶನಗಳು ಇಲ್ಲಿ ಆಗ್ಯಾವು. ಆಗ ಮಗುವಿನ ಸಮೇತವಾಗಿ ಬಂದು ದೇವರ ದರ್ಶನ ತಗೊಂಡು ತಮ್ಮ ಊರಿಗೆ ಮರಳ್ತಾರ. ಈ ಮಹಿಮಾತೀತನ ಸಾನ್ನಿಧ್ಯ ಬಹಳ ಅಮೋಘ.